start. Life in Christ. By Pastor Serena Visjanti. ಹಲೋ, ಎಲ್ರು ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳು ತಿಳಿಸ್ತಕ್ಕಂಥವರಾಗಿದ್ದೇವೆ. ಯಾಕಂದ್ರೆ ನೀವುಗಳು ನಮ್ಮ ಚಾನೆಲ್ ಅನ್ನು ಇಷ್ಟಪಟ್ಟು ನಮ್ಮ ಸಂದೇಶಗಳನ್ನು ನೋಡ್ತಾ ಇದ್ದೀರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನು ಹೀಗೆ ಪ್ರೋತ್ಸಾಹಿಸ್ರಿ ಎಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಇವತ್ತು ಮತ್ತೊಂದು ಆವರ್ತಿ ಮತ್ತೊಂದು ಸಂದೇಶವನ್ನು ತಂದಿದ್ದೇವೆ. ಆ ಸಂದೇಶ ಏನು ಎಂಬುದಾಗಿ ನೋಡುವಾಗ, ನಾವು ಅಂತ್ಯದ ದಿನಗಳಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಈ ಅಂತ್ಯದ ದಿನಗಳಲ್ಲಿ ನಾವು ಜೀವಿಸುವಾಗ ಪ್ರಿಯರೇ, ನಮಗೆ ಅನೇಕ ರೋಗಗಳು ಬರುವುದುಂಟು ಪ್ರಿಯರೇ. ಈ ರೋಗದ ವಿಷಯದಲ್ಲಿ ಆ ರೋಗವನ್ನು ನಾವು ಹೇಗೆ ತಡೆಯಬೇಕು, ಅದನ್ನ ತಡೆದು ಹಿಡಿದು ನಾವು ಹೇಗೆ ಆರೋಗ್ಯದಿಂದ ಜೀವಿಸಬೇಕು ಎಂಬ ವಿಷಯದಲ್ಲಿ ನಿಮ್ಗಳಿಗೆ ನಾವು ಇಂದಿನ ಸಂದೇಶವನ್ನು ಕೊಡ್ತಕ್ಕಂಥವರಾಗಿದ್ದೇವೆ. ಇಂದಿನ ಸಂದೇಶದ ಶೀರ್ಷಿಕೆ ಏನಾಗಿದೆ ಅಂದ್ರೆ, ಹೊಸ ಪ್ರಾರಂಭ, ಹೊಸ ಜೀವಿತ, ಎಲ್ಲವನ್ನು ಬದಲಾಗ್ತಕ್ಕಂಥದ್ದು, ಹೊಸಬ್ರಾಗಿ ನಾವೆಲ್ಲರೂ ಬಾಳ್ಬೇಕಾಗಿದೆ ಪ್ರಿಯರೇ. ಇದಕ್ಕಾಗಿ ನೀವೆಲ್ಲರೂ ಸಿದ್ಧವಾಗಿದ್ದೀರಿ ಎಂಬುದಾಗಿ ನೆನೆಸ್ತಕ್ಕಂಥವರಾಗಿ, ಪ್ರಾರಂಭಕ್ಕೆ ಇಂಗ್ಲಿಷ್ ನಲ್ಲಿ ನ್ಯೂ ಸ್ಟಾರ್ಟ್ ಎಂಬುದಾಗಿ, ನ್ಯೂ ಸ್ಟಾರ್ಟ್ ಎಂಬುದಾಗಿ ನೋಡುವಾಗ NEW, ನ್ಯೂ, START, ಸ್ಟಾರ್ಟ್, ನ್ಯೂ ಸ್ಟಾರ್ಟ್. ಈ ನ್ಯೂ ಸ್ಟಾರ್ಟ್ ಎಂಬುದಾಗಿ ನಾವು ಏನು ನೋಡ್ತಕ್ಕಂಥವರಾಗಿದ್ದೇವೋ, ಪ್ರತಿಯೊಂದು ಆಂಗ್ಲದ ಒಂದೊಂದು ಅಕ್ಷರಗಳಿಗೆ ಒಂದೊಂದು ಅರ್ಥವಿದೆ ಪ್ರಿಯರೇ. ಆ ಪ್ರತಿಯೊಂದು ಅರ್ಥವನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳುವ, ಆ ತಿಳಿದುಕೊಳ್ಳೋದಲ್ಲದೇನೆ ಅದರ ಹಾಗೆ ನಾವೆಲ್ಲರೂ ಬದುಕೋದಕ್ಕಾಗಿ ನೀವೆಲ್ಲರೂ ಪ್ರಯತ್ನ ಪಡ್ಬೇಕು ಎಂಬುದಾಗಿ ನಾವು ಕೇಳಿಕೊಳ್ತಕ್ಕಂಥವರಾಗಿದೆ. ನ್ಯೂ ಸ್ಟಾರ್ಟ್, ನ್ಯೂ ಸ್ಟಾರ್ಟ್ ಅಂತಕ್ಕಂಥ ಮೊದಲ ಅಕ್ಷರ N. ಈ N ಅಂತಕ್ಕಂಥ ಅಕ್ಷರದಿಂದ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿಷನ್ ಎಂಬುದಾಗಿ ಆಗ್ತಕ್ಕಂಥದ್ದಾಗಿದೆ. ಈ ನ್ಯೂಟ್ರಿಷನ್ ಅಂದ್ರೆ ಏನು ಎಂಬುದಾಗಿ, ಪೋಷಕಾಂಶ ಎಂಬುದಾಗಿ. ಪೋಷಕಾಂಶ ಉಳ್ಳುವಂತ ಆಹಾರವನ್ನು ನಾವು ಸೇವಿಸ್ತಾ ಇಲ್ಲ. ಎಲ್ಲಾ ರೀತಿಯಾದಂತ ಕಲಬೆರಕೆ ಆಹಾರ, ಜಂಕ್ ಫುಡ್ಗಳು ಹಾಗೂ ಅಶುದ್ಧ ಉಳ್ತಕ್ಕಂಥ ಆಹಾರವನ್ನು ನಾವು ಸೇವಿಸಿರುವ ಪ್ರಯುಕ್ತ ನಾವು ಅನಾರೋಗ್ಯಗಳಿಗೆ ತುತ್ತಾಗ್ತಕ್ಕಂಥವರಾಗಿದ್ದೇವೆ. ಈ ಅನಾರೋಗ್ಯಗಳಿಗೆ ತುತ್ತಾಗಬಾರ್ದು ಅನ್ನೋದಾಗಿದ್ರೆ ಪ್ರಿಯರೇ, ನಮ್ಮ ಪೂರ್ವಿಕರು ಯಾವ ರೀತಿ ಸಸ್ಯಾಹಾರಗಳನ್ನು, ಶುದ್ಧವಾದ ಆಹಾರಗಳನ್ನು ಸೇವಿಸಿ ಆರೋಗ್ಯವಂತರಿದ್ದಿದ್ರು, ಅದೇ ರೀತಿ ನಾವುಗಳು ಕೂಡ ಶುದ್ಧವಾದ ಆಹಾರವನ್ನು ಸೇವಿಸಿ ಆರೋಗ್ಯದಿಂದ ಜೀವಿಸಬೇಕಾಗಿದೆ. ಇದೇ N ಅಂದ್ರೆ ನ್ಯೂಟ್ರಿಷನ್. ಅನೇಕ ಪೋಷಕಾಂಶ ಉಳ್ತಕ್ಕಂಥ ಆಹಾರ ದೇವರು ನಮಗಾಗಿ ಈ ಒಂದು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ, ನಮ್ಮ ಪರಿಸರದಲ್ಲಿ ದೇವರು ಕೊಟ್ಟಿದ್ದಾನೆ. ತರಕಾರಿಗಳು ಕೊಟ್ಟಿದ್ದಾನೆ, ಹಣ್ಣುಗಳು ಕೊಟ್ಟಿದ್ದಾನೆ. ಇವೆಲ್ಲವನ್ನು ಆರೋಗ್ಯಕ್ಕೆ ಉತ್ತಮ, ಆರೋಗ್ಯದಿಂದ ಬಾಳ್ಬೇಕೆಂದು ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ್ಲೇನೆ ನಮಗೆ ಆಹಾರಕ್ಕಾಗಿ ಏನ್ ಕೊಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನವನ್ನು ನಾವು ಧ್ಯಾನವಿಟ್ಟು ಓದುವಾಗ ಪ್ರಿಯರೇ, ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಈ ಕಾಯಿ ಪಲ್ಯಗಳನ್ನು, ಹುಲ್ಲು ಸೊಪ್ಪುಗಳನ್ನು ನಾವು ತಿಂದು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟಿಕೊಳ್ಳಬಹುದು ಪ್ರಿಯರೇ. ಅದನ್ನು ಬಿಟ್ಟು ಈ ಅಶುದ್ಧವಾದಂತ ಆಹಾರ ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು ಇಂಥವನ್ನ ತಿಂದು ನಮ್ಮ ದೇಹವನ್ನು ಹಾಳು ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಇದರಿಂದ ನಾವು ಜೋಪಾನವಾಗಿ ಜಾಗರೂಕತೆಯಿಂದ ಇರಬೇಕು. ಈ ಅಶುದ್ಧವಾದಂತ ಜೀವಿಗಳು ಯಾವುದೇ ಕಾರಣಕ್ಕೂ ತಿನ್ನಬಾರದು ಪ್ರಿಯರೇ. ದೇವರು ನಮಗೆ ಯಾವ ಜೀವಿ ತಿನ್ನಬೇಕು ಎಂಬುದಾಗಿ ಕೂಡ ನಮಗೆ ಸತ್ಯವೇದದ ಮುಖಾಂತರವಾಗಿ ಪ್ರಕಟಪಡಿಸಿ ತಿಳಿಸಿದ್ದಾರೆ. ದಯವಿಟ್ಟು ಅಂತ ಆಹಾರವನ್ನೇ ನೀವು ಸೇವಿಸ್ರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಕ್ಕಂಥವರಾಗಿದ್ದೇವೆ. ಈ ಪೌಷ್ಟಿಕಾಂಶ ಉಳ್ಳ ಆಹಾರದಲ್ಲಿ ಮಾಂಸಾಹಾರಿಯು ಕೂಡ ಒಂದಾಗಿದೆ ಪ್ರಿಯರೇ. ಮಾಂಸಾಹಾರಿಗಳಲ್ಲಿ ಅನೇಕ ರೀತಿಯಾದಂತಹ ಪ್ರೋಟೀನ್, ಪೋಷಕಾಂಶಗಳು ಸಿಗ್ತಕ್ಕಂಥದ್ದಾಗಿದೆ. ಹಾಗಂತ ನಾವು ಎಲ್ಲ ಪ್ರಾಣಿಗಳನ್ನು ತಿನ್ನಲು ಸಾಧ್ಯವಿಲ್ಲ. ನಾವು ದೇವರು ಯಾವ ಪ್ರಾಣಿಯನ್ನು ತಿನ್ನಿ ಎಂದಿದಾನೋ ಆ ಪ್ರಾಣಿಗಳು, ಆ ಪಶುಗಳು, ಆ ಜೀವಗಳು ಮಾತ್ರ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥದ್ದಾಗಿದೆ. ಒಂದ್ ವೇಳೆ ನಮ್ಮ ಮನಸ್ಸಿಗೆ ಬಂದಿದ್ದು ನಿಷಿದ್ಧ ಉಳ್ತಕ್ಕಂಥ
ಪ್ರಾಣಿ ಪಕ್ಷಿಗಳು ಜಲಚಾರಿಗಳು ನಾವು ತಿಂದಂತ ಪಕ್ಷದಲ್ಲಿ ನಮಗೆ ರೋಗಗಳು ಕಟ್ಟಿಟ್ಟ ಬುತ್ತಿಯಾಗಿರುವಂತದ್ದಾಗಿದೆ ಪ್ರಿಯರೇ. ದಯವಿಟ್ಟು ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ ಹಾಗೂ ಯಾಜಕ ಕಾಂಡ 11ನೇ ಅಧ್ಯಾಯ, ಈ ಎರಡು ಪುಸ್ತಕದ 2 ಅಧ್ಯಾಯಗಳಲ್ಲಿ ಮಾನವರಾಗಿರುವಂತ ನಮ್ಗಳಿಗೆ ಸೂಕ್ತವಾದ ಆಹಾರ ಯಾವುದು, ಅದರಲ್ಲೂ ಮಾಂಸಾಹಾರದಲ್ಲೂ ಅದು ಪ್ರಾಣಿಗಳಲ್ಲಾಗಿರ್ಲಿ, ಪಕ್ಷಿಗಳಲ್ಲಾಗಿರ್ಲಿ, ಜಲಚಾರಿಗಳಲ್ಲಾಗಿರ್ಲಿ ಯಾವುದು ನಾವು ಸೇವಿಸಬೇಕು ಎಂದು ಅಲ್ಲಿ ತಿಳಿಸಲ್ಪಟ್ಟಿರುವಂತದ್ದಾಗಿದೆ. ಹಾಗಾಗಿ ಈ 2 ಗ್ರಂಥಗಳಲ್ಲಿರುವಂತಹ ಈ 2 ಪುಟಗಳನ್ನು ನೀವುಗಳು ಓದಿಕೊಂಡು ಅದರಂತೆ ನೀವು ನಡೆಯಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಕ್ಕಂಥವರಾಗಿದ್ದೇವೆ. ಯಾಕಂದರೆ ಪ್ರಿಯರೇ, ಶುದ್ಧವಾದದ್ದು ತಿನ್ನಿ ಅಂತಕ್ಕಂಥದ್ದಾಗಿ ಹೇಳಿರುವಂತದ್ನ ನಾವು ತಿಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಹೊಂದಿ ನಾವು ಪುಷ್ಟಿ ಉಳ್ಳವರಾಗಿ ಆರೋಗ್ಯದಿಂದ ಜೀವಿಸ್ತಕ್ಕಂಥವರಾಗಿದ್ದೇವೆ. ಅದನ್ನು ಬಿಟ್ಟು ನಿಷೇಧಿಸಲ್ಪಟ್ಟಿರುವಂತ ಆಹಾರ ನಾವು ತಿಂದಿದ್ರೆ ನಮ್ಮ ದೇಹಕ್ಕೆ ಹಾನಿಕಾರ, ಆರೋಗ್ಯ ಕೆಡ್ತಕ್ಕಂಥದ್ದಾಗಿರ್ತದ, ನಮ್ಮ ಬದುಕು ಜೀವನ ನಶಿಸಿ ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ದೇವರು ನಮಗೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಕ್ಕಂಥವರಾಗಿದ್ದಾರೆ, ಈ ದೇಹವು ದೇವರಿಗೆ ಗರ್ಭಗುಡಿಯಾಗಿರುವಂತದ್ದಾಗಿದೆ. ಈ ಗರ್ಭಗುಡಿಯಲ್ಲಿ ಪವಿತ್ರಾತ್ಮರು ವಾಸವಾಗ್ತಕ್ಕಂಥವರಾಗಿದ್ದಾರೆ.